ಹರಿ. ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು. ವಿಷ ಕಳೆದು ಸುಜ್ಞಾನ ಪಥದಲ್ಲಿರು ಮನವೇ, ವಿಷ ಕಳೆದು ಸುಜ್ಞಾನ ಪಥದಲ್ಲಿರು ಮನವೇ. ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು. ಪಿತರುಗಳೆಂಬ ಪ್ರೀತಿಯಂ ಬಿಡಬೇಕು, ಮಾತೆ ಪಿತರುಗಳೆಂಬ ಪ್ರೀತಿಯಂ ಬಿಡಬೇಕು. ಅಜ್ಞಾನ ಜನರ ದುಸ್ಸಂಗವನ್ನು ಬಿಡಬೇಕು, ಮನ್ಮಥನ ಬಾಣಗಳಿಗಂಜದಿರಬೇಕು. ಅಜ್ಞಾನ ಜನರ ದುಸ್ಸಂಗವನ್ನು ಬಿಡಬೇಕು, ಆತ್ಮಾರ್ಥವನ್ನು ತಿಳಿದು ಹರಿಯ ನೆನೆ ಮನವೇ, ಆತ್ಮಾರ್ಥವನ್ನು ತಿಳಿದು ಹರಿಯ ನೆನೆ ಮನವೇ. ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು. ಸತಿಸುತರ ಹಿತ ಬಂದು ಜನರ ಬಿಡಬೇಕು, ಸತಿಸುತರ ಹಿತ ಬಂದು ಜನರ ಬಿಡಬೇಕು. ಜಾತಿ ಭೇದವ ಮಾಡುವಾದಕರ ಬಿಡಬೇಕು, ಜಾತಿ ಭೇದವ ಮಾಡುವಾದಕರ ಬಿಡಬೇಕು. ಅನುದಿನವೂ ಹರಿ ಧ್ಯಾನ ಮಾಡುತ್ತಿರು ಮನವೇ, ಅನುದಿನವೂ ಗುರು ಧ್ಯಾನ ಮಾಡುತ್ತಿರು ಮನವೇ. ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು. ನಡೆನುಡಿಗೆ ನರಹರಿಯ ನಾಮ ಜಪಿಸಲು ಬೇಕು, ನಡೆನುಡಿಗೆ ನರಹರಿಯ ನಾಮ ಜಪಿಸಲು ಬೇಕು. ಜಾತಿ ಧರ್ಮಗಳೆಲ್ಲ ಸಮಕೂಡಬೇಕು, ಜಾತಿ ಧರ್ಮಗಳೆಲ್ಲ ಸಮಕೂಡಬೇಕು. ಕೈವರಾಧಿಪನ ದಾಸ ನಾನು ಆಗಿರಬೇಕು, ಕೈವರಾಧಿಪನ ದಾಸನು ನಾನಾಗಿರಬೇಕು. ಅಮರ ನಾರಾಯಣ ಸ್ವಾಮಿ ಭಜಿಸೋ ಮನವೇ, ಅಮರ ನಾರಾಯಣ ಸ್ವಾಮಿ ಭಜಿಸೋ ಮನವೇ. ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು. ವಿಷ ಕಳೆದು ಸುಜ್ಞಾನ ಪಥದಲ್ಲಿರು ಮನವೇ, ವಿಷ ಕಳೆದು ಸುಜ್ಞಾನ ಪಥದಲ್ಲಿರು ಮನವೇ. ಈ
ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ಈ ದೇಹದೊಳಗಿದ್ದ ವಿಷ ಕಳೆಯಬೇಕು, ವಿಷ ಕಳೆಯಬೇಕು, ವಿಷ ಕಳೆಯಬೇಕು, ವಿಷ ಕಳೆಯಬೇಕು, ವಿಷ ಕಳೆಯಬೇಕು. ಅರ್ಚನಾ ಮ್ಯಾಮ್. ಗೋವಿಂದಮ್ಮ, ಯಾವ ಕಾಲೇಜಿಂದ ಬಂದ್ರಿ ಇವತ್ತು? SJPPU ಕಾಲೇಜ್ ಹುಣಸ್ಮಾರ್ನಾಡಿ. ಅಲ್ಲ, ಇವತ್ತು ಗೋವಿಂದಮ್ಮ ಒಳ್ಳೆ ಸಣ್ಣ ಹುಡುಗಿ ಥರ ಕಾಣಿಸ್ತಾ ಇಲ್ಲ, ಗೌತಮಿ ಥರ ಕಾಣಿಸ್ತಾ ಇದ್ದಾರೆ ಇವತ್ತು. ಗೋವಿಂದಮ್ಮ ಥರ ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ಮ್ಯಾಮ್. ನಮ್ಮನ್ನು ನಾವು ಬೆಟರ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿರಬೇಕು. ಅವ್ರ ಜೀವನದಲ್ಲಿ ಏನು ನಡೀತಿದೆ, ಇವ್ರ ಜೀವನದಲ್ಲಿ ಏನು ನಡೀತಿದೆ ಅದೆಲ್ಲ ನೋಡೋಕ್ಕೆ ಹೋಗಬಾರ್ದು ಅಂತ. ಅದಕ್ಕೆ ತಕ್ಕದಾದ ಸಾಹಿತ್ಯವನ್ನು ನೀವು ತಗೊಂಡು ಬಂದು ಹಾಡಿದ್ರಿ. ಇವಾಗ ಇದೇ ಪ್ರಯತ್ನವೇ ನಮ್ಮಲ್ಲಿ ನಡೀತಾ ಇರಬೇಕು. ದಿನವೂ ದೇಹದಲ್ಲಿ ಎಷ್ಟು ವಿಷ ತುಂಬ್ಕೊಂಡಿರ್ತೀವಿ. ಈಗಂತೂ ಉಸಿರಾಡೋ ಗಾಳಿಲಿ ವಿಷ, ಕುಡಿಯೋ ನೀರಲ್ಲಿ ವಿಷ, ತಿನ್ನೋ ಆಹಾರದಲ್ಲಿ ವಿಷ. ಹಾಗಾಗಿ ನಮ್ಮ ತಲೆ ತುಂಬ ವಿಷವೇ. ನಾವು ಹೇಳ್ತಾರಲ್ಲ, ವಿ ಬಿಕಮ್ ವಾಟ್ ವಿ ಈಟ್ ಅಂತ, ಆ್ಯಂಡ್ ವಿ ಬಿಕಮ್ ವಾಟ್ ವಿ ಥಿಂಕ್ ಅಲ್ವಾ? ನಾವು ಏನು ತಿಂತೀವಿ ಅದು ನಾವು ಆಗ್ತೀವಂತೆ. ಸೊ ನಾವು ಎಲ್ಲ ಕಲ್ಮಶಭರಿತವಾದದ್ದು, ವಿಷಭರಿತವಾದದ್ದನ್ನೇ ತಿಂತಾ ಇದ್ದೀವಿ. ಸುತ್ತಲೂ ಅದನ್ನೇ ನೋಡ್ತಾ ಇದ್ದೀವಿ. ಕಣ್ಣಿಗೆ, ಕಿವಿಗೆ ಎಲ್ಲ ಬರೀ ಕೆಟ್ಟದ್ದೇ ಕೇಳಿಸುತ್ತೆ, ಕಾಣಿಸುತ್ತೆ. ನಮ್ಮ ತಲೆಯಲ್ಲೂ ಬರೀ ಕಲ್ಮಶವೇ ತುಂಬ್ಕೊಳ್ತಾ ಹೋಗ್ತಾ ಇದೆ. ಅದನ್ನೆಲ್ಲ ಬಿಡಬೇಕು ಮನುಷ್ಯರು. ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಪರಮಾತ್ಮನ ಕಡೆಗೆ ನಾವು ಹೆಚ್ಚು ಹೆಚ್ಚು ಅಂತರ್ಮುಖಿಗಳಾಗಬೇಕು. ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಇವತ್ತು ದಿನದಲ್ಲಿ 10 ನಿಮಿಷ ಮಲಗಕ್ಕೆ ಮುಂಚೆ ನಮಗೆ ನಾವು ಕೊಟ್ಕೋಬೇಕು. ಮಲಗಿದಾಗ ಇವತ್ತು ನಾನು ಏನೇನು ಮಾಡಿದ್ದು ಇದು ಸರಿ ಇತ್ತಾ, ಇದು ತಪ್ಪಾಯ್ತಾ, ನಾವು ಯಾರಿಗಾರು ನೋವು ಕೊಟ್ವಾ, ಇದನ್ನು ಹೇಗೆ ಸರಿ ಮಾಡ್ಕೋಬೋದು. ಸೊ ಪ್ರತಿದಿನವೂ ಒಂದು ಪ್ರೋಸೆಸ್. ತುಂಬ ಒಳ್ಳೆ ಸಾಹಿತ್ಯ, ಇದು ಯಾರು ಅಂಕಿತ ಕೇಳಿದೆ ನನಗೆ. ಕೈವಾರ ತಾತಯ್ಯ ಅಂತ ಪಾಪಪ್ಪ, ಮಹಾನುಭಾವರು. ಎಂಥ ಅದ್ಭುತವಾದ ಸಾಹಿತ್ಯ. ಆ್ಯಂಡ್ ಸ್ವರ ಸಂಯೋಜನೆ ಯಾರು ಮಾಡಿರೋದು ಗೌತಮಿ? ಮ್ಯಾಮ್ ಅದು ಮಹಾಲಿಂಗಯ್ಯ ಮಠದ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬರಲಿ ಒಂದು ಚಪ್ಪಾಳೆ ಇವ್ರಿಗೆಲ್ಲ. ನನಗೆ ಖುಷಿಯಾಗೋದು ಏನು ಅಂತಂದರೆ, ಈ ಗಾನಸಿಂಚನ ವೇದಿಕೆಯಲ್ಲಿ ಬರುವ 90% ಆಫ್ ದ ಸಾಂಗ್ಸ್ ಎಲ್ಲ ಮೌಲ್ಯಗಳನ್ನು ಹೇಳಿಕೊಡುವಂಥ ಸಾಂಗ್ಸೇ. ಸಮಾಜವನ್ನು ಒಳ್ಳೆಯ ರಿಫಾರ್ಮ್ ಮಾಡುವಂಥ ಹಾಡುಗಳು, ಮೌಲ್ಯಗಳನ್ನು ಹೇಳಿಕೊಡುವಂಥ, ಪಾಠ ಹೇಳಿಕೊಡುವಂಥ ಹಾಡುಗಳು ಅಲ್ವಾ? ಸೊ ನಿಮ್ಮೆಲ್ಲರಿಗೂ ಚಪ್ಪಾಳೆ ನೀವೇ ಕೊಟ್ಕೊಳ್ಳಿ ಒಂದ್ಸಲಿ. ಎಂಥ ಒಳ್ಳೊಳ್ಳೆ ಹಾಡುಗಳನ್ನು ತಗೊಂಬಂದು ಹಾಡ್ತಾ ಇದ್ದೀರಾ. ಆ್ಯಂಡ್ ಗಾನಸಿಂಚನಕ್ಕೊಂದು ದೊಡ್ಡ ಚಪ್ಪಾಳೆ ಬರಬೇಕು. ಅದು ಯಾವ ಚೌಕಟ್ಟನ್ನು ನಿಮಗೆ ಹಾಕ್ಕೊಟ್ಟಿದೆಯಲ್ಲ ಅದರಲ್ಲಿ ಇಂಥ ಹಾಡುಗಳೇ ಬರೋದು ಅಲ್ವಾ? ಸೊ ಎಷ್ಟು ಮೌಲ್ಯಾಧಾರಿತವಾದ ಸಂಗೀತ ಆ್ಯಕ್ಚುಲಿ ನಮ್ಮನ್ನು ನಮ್ಮ ಎಲ್ಲರ ನೊಂದ ಮನಸ್ಸುಗಳು, ಬೆಂದ ಮನಸ್ಸುಗಳು, ಕ್ರೌರ್ಯದಲ್ಲಿರುವಂಥ, ಕ್ರೋಧದಲ್ಲಿರುವಂಥ ಮನಸ್ಸುಗಳೆಲ್ಲ ಮನಸ್ಸಿಗೂ ನೆಮ್ಮದಿಯನ್ನು ಕೊಡುವಂಥ ಒಂದು ವಿದ್ಯೆ ಅಂದರೆ ಸಂಗೀತ ಅಲ್ವಾ? ಅದರಲ್ಲೂ ಮೌಲ್ಯಾಧಾರಿತವಾದಂತಹ ಸಾಹಿತ್ಯ ಬಂದುಬಿಟ್ರಂತೂ ಇನ್ನು ಐಸಿಂಗ್ ಆನ್ ದ ಕೇಕ್ ಅದು. ನೀವು ಕೆಲವು ಭಾಗಗಳನ್ನು ತುಂಬ ಚೆನ್ನಾಗಿ ಹಾಡಿದ್ರಿ ಗೌತಮಿ. ಇನ್ನು ಕೆಲವು ಭಾಗಗಳು ನಿಮಗೆ ಏನೋ ಡೌಟ್ ನಿಮ್ಮಲ್ಲಿ ಇನ್ನೂ ಇರೋ ಹಾಗೆ ಅನಿಸುತ್ತೆ. ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಾಯ್ತಲ್ವಾ? ಗೊತ್ತಾಯಿತು. ಅಂದರೆ ಈಗ ಒಂದು ಸಾಲು ಅಂತ ತಗೊಂಡ್ರೆ, ಆ ಒಂದು ಸಾಲಲ್ಲಿ ಒಂದು ಪದ ನೀವು ಕರೆಕ್ಟಾಗಿ ಹಾಡಿದರೆ ಇನ್ನೊಂದು ಪದದಲ್ಲಿ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗ್ತಾಯಿದೆ. ಸೊ ಅದು ನನಗೆ ಸ್ವಲ್ಪ ಅಲಾರ್ಮಿಂಗ್ ಅನಿಸುತ್ತೆ. ನೀವು ಹಾಗೆ ಮಾಡಬಾರ್ದು. ಎಂಥ ಒಳ್ಳೆಯ ಧ್ವನಿ ನಿಮ್ಮದು. ಆ ಕೆಲವು ಸಂಗತಿಗಳೆಲ್ಲ ಎಷ್ಟು ಚೆನ್ನಾಗಿ ನುಡಿತಾವೆ ನಿಮ್ಮ ಗಂಟ್ಲಲ್ಲಿ. ಧ್ವನಿಯನ್ನು ನೋಡ್ಕೊಳ್ಳಿ, ಕಾಪಾಡ್ಕೋಬೇಕು ನೀವು. ಶೋರ್ ಮ್ಯಾಮ್. ಅಂದರೆ ಕೆಲವು ಜಾಗ ತುಂಬ ಶೇಕಿಯಾಗಿರುತ್ತೆ, ಸ್ವರಸ್ಥಾನಗಳು ಕೂತ್ಕೊಳ್ಳಲ್ಲ ಅಲ್ಲಿ. ಆಮೇಲೆ ಎಲ್ಲೋ ಸಸ್ಟೈನ್ ಮಾಡುವಾಗಲೂ ಎಲ್ಲೋ ಒಂಚೂರು ಆ ಕಡೆ ಈ ಕಡೆ ಹೋಗಿ ಆಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅದು ಬಿಟ್ಟ ಬಾಣದ ಹಾಗೆ ಹೋಗಬೇಕು ಅಲ್ವಾ? ಸೊ ಇನ್ನೂ ಹೆಚ್ಚು ಅಭ್ಯಾಸ ಮಾಡಿ, ಸಾಧನೆ ಮಾಡಿ ಅಲ್ವಾ? ಶೋರ್ ಮ್ಯಾಮ್. ವೆರಿ ಗುಡ್. ಒಳ್ಳೆ ಹಾಡನ್ನು ಹಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ. ವೆರಿ ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ಗೌತಮಿ ಅವರೇ ಸರ್, ಮೊದಲ ಚರಣದ ಮೊದಲನೇ ಸಾಲು
ಚೂರು ಹಾಡಿ ನನಗೆ. ಮಾತೆ ಪಿತರುಗಳೆಂಬ ಪ್ರೀತಿಯಂ ಬಿಡಬೇಕು, ಪ್ರೀತಿಯಂ ಬಿಡಬೇಕು ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇರೋದು. ಮನ್ಮಥನ ಬಾಣಗಳಿಗಂಜದಿರಬೇಕು. ಎಸ್, ಈಗ ಅದು ಕನ್ಫರ್ಮ್ ಸಾಹಿತ್ಯ ಅಲ್ವಾ ಅದು? ಯಾಕೆಂದರೆ ತಂದೆ ತಾಯಿ ಆ ಪ್ರೀತಿನ ಅದನ್ನು ಬಿಟ್ಟುಬಿಡಬೇಕು, ಅಂದರೆ ಯಾವುದನ್ನು ಇಟ್ಕೊಳ್ಬಾರ್ದು ಅಂತ ಹೇಳ್ತಾ ಇರೋದು. ಅಂದರೆ ಈ ಸಾಹಿತ್ಯದಲ್ಲಿ ಏನಿದೆ ಅಂದರೆ ಸರ್ವಸಂಗ ಪರಿತ್ಯಾಗ ಮಾಡಿಕೊಳ್ಳೋದು ಅಂತ. ಯಾವ ಒಂದು ಪ್ರೀತಿ ಇನ್ನೊಂದು ಮತ್ತೊಂದು ಎಲ್ಲವನ್ನ ತ್ಯಜಿಸಿ ಶಿವನ ಅಥವಾ ಪರಮಾತ್ಮನ ಧ್ಯಾನದಲ್ಲಿ ಇರಬೇಕು ಅಂಥೇಳಿ. ಅದಕ್ಕೆ ಯೋಗಿಯಾಗು ನೀ ಯೋಗಿಯಾಗು, ಭೋಗವ ಬಿಟ್ಟು ತ್ಯಾಗಿಯಾಗು, ರಾಗವ ಬಿಟ್ಟು ವಿರಾಗಿಯಾಗು, ಕಾಮವ ಬಿಟ್ಟು ಪ್ರೇಮಿಯಾಗು, ಗರ್ವವ ಬಿಟ್ಟು ನಮ್ರನಾಗು, ವಿಶ್ವದ ಸೇವೆಗೆ ಸಿದ್ಧನಾಗು ಪರಿಶುದ್ಧನಾಗು ಅಂತ ಈ ಥರದ ಸಾಹಿತ್ಯ ಈ ಹಾಡಲ್ಲಿದೆ. ಅಂದರೆ ಇದು ತಂದೆ ಯಾರೋ, ತಾಯಿ ಯಾರೋ, ಬಂಧು ಯಾರೋ, ಬಳಗ ಯಾರೋ ಎಲ್ಲವನ್ನ ಬಿಟ್ಟು ದೈವತ್ವದ ಕಡೆ ನಡಿ ಅಂತ ಹೇಳುವಂಥ, ಎಲ್ಲರನ್ನ ಬಿಟ್ಟು ನೀನು ದೈವತ್ವದ ಕಡೆ ನಡಿ, ನಿನ್ನನ್ನು ನೀನು ಅರ್ಥ ಮಾಡ್ಕೋ ಅಂತ ಹೇಳುವಂಥ ಸಾಲು. ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಇಂಥವೆಲ್ಲ ಹಾಡೋಕ್ಕಾಗೋದೇ ಇಲ್ಲ. ಅವ್ರೇನು ಹೇಳ್ತಾರೆ ಅಂದರೆ, ಸರ್ ಜನ ಕೇಳಲ್ಲ, ಇದನ್ನು ಯಾಕೆ ಆಡ್ತೀರಾ ಅಂದ್ಬಿಡ್ತಾರೆ. ಎಂಥ ಬೇಜಾರಾಗುತ್ತೆ ನಮಗೆ ಅಂದರೆ, ಸುಮ್ಮನೆ ಏನಕ್ಕೆ ಹೋಗ್ತೀವಿ ಅಂದರೆ, ಏನೋ ಒಂದಿಷ್ಟು ಸಂಪಾದನೆ ಬರುತ್ತಲ್ಲ ಅಂತ ಹೋಗಿ ಹಾಡ್ಬಿಟ್ಟು ಬರ್ತೀವಿ ಅಲ್ಲಿ. ಆದರೆ ಅಲ್ಲಿ ನಿಜವಾಗ್ಲೂ ನಮಗೆ ಸಂತೋಷ ಸಿಗಲ್ಲ. ಹಣ ಸಿಗುತ್ತೆ, ಸಂತೋಷ ಸಿಗಲ್ಲ. ಯಾವಾಗ ಸಂತೋಷ ಸಿಗುತ್ತೆ ಗೊತ್ತಾ? ಈ ಥರದ ಹಾಡುಗಳು ನಾವು ಮನಸ್ಸು ತುಂಬಿ ಹಾಡಿದಾಗ ನಮಗೆ ತುಂಬ ಸಂತೋಷ ಸಿಗುತ್ತೆ. ಈ ಸಂತೋಷ ಬೇರೆ ಎಲ್ಲೂ ಸಿಗೋದಿಲ್ಲ. ಹಣ ಕೊಟ್ಟರೆ ಸಿಗಲ್ಲ, ಇನ್ನೊಂದು ಕೊಟ್ಟರೆ ಸಿಗಲ್ಲ. ಅದು ನಾವು ಬಿಡಬಾರ್ದು. ನಾವೇನು ಅಂದ್ಕೊಳ್ತೀವಿ ಗೊತ್ತಾ? ಅವ್ರು ಕೇಳಲ್ಲ, ಇವ್ರು ಕೇಳಲ್ಲ, ನಾವು ಹಾಡಿದ್ರೇನೋ. ಹಾಡ್ರಿ, ಕೇಳ್ತಾರೆ. ಈ ಗಾನಸಿಂಚನ ನೋಡ್ತಾ ಇರ್ತಾರಲ್ಲ, ಅವ್ರು ನೋಡಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ಇದನ್ನು ಕೊಟ್ಟೇ ಕೊಡ್ತಾರೆ, ನಿಮ್ಮನ್ನು ಪ್ರೋತ್ಸಾಹ ಮಾಡೇ ಮಾಡ್ತಾರೆ. ಅದು ನನಗೆ ನಂಬಿಕೆ ಇದೆ ಅಲ್ವಾ? ಈ ವೇದಿಕೆ ಕೊಟ್ಟಿದ್ದಾರಲ್ಲ, ಇಷ್ಟು ಅದ್ಭುತವಾದಂಥ ಹಾಡುಗಳನ್ನು ಹಾಡಲಿಕ್ಕೆ ವೇದಿಕೆ ಕೊಟ್ಟಿದ್ದಾರಲ್ಲ, ದೂರದರ್ಶನಕ್ಕೆ ನಾವು ಯಾವಾಗಲೂ ಆಗಿರಲೇಬೇಕು. ಒಳ್ಳೆಯದಾಗಲಿ, ಧನ್ಯವಾದಗಳು. ಈ ಕೈವಾರ ತಾತಯ್ಯನವರ ಈ ರಚನೆ ನೋಡಿ, ಈ ಥರ ನೂರಾರು ರಚನೆಗಳಿದ್ದಾವೆ. ಅದು ಅಂಕಿತನಾಮದಲ್ಲಿ ಬಂತದ್ದು. ಅವರು ಜೀವಂತ ಸಮಾಧಿ ಆದವರು, ಎಲ್ಲವನ್ನ ಬಿಟ್ಟು. ಗೊತ್ತಿದೆಯಲ್ಲ ಅದು? ಹೋಗಿದ್ರೆ ಕೈವಾರಕ್ಕೆ ಯಾವತ್ತಾದರೂ? ಅಲ್ಲಿ ಗುರುಪೌರ್ಣಿಮೆ ಕಾರ್ಯಕ್ರಮ ನಡೆಯುತ್ತೆ, ಅದರಲ್ಲಿ ಪ್ರತಿ ವರ್ಷ ಭಾಗವಹಿಸ್ತೀನಿ ಸರ್. ಆ್ಯಕ್ಚುಲಿ ಬೆಂಗಳೂರಿನ ಒಂದು ಫ್ಯಾಮಿಲಿಯವರು ತುಂಬ ಅಲ್ಲಿ ಏನು ಬೆಳವಣಿಗೆ ಮಾಡಿ ಇವತ್ತು ಪ್ರತಿ ಹುಣ್ಣಿಮೆ ದಿವಸ ಅಲ್ಲಿ ಅವರ ಆರಾಧನೆ ಭಾಳ ದೊಡ್ಡ, ಸಾವಿರಾರು ಜನ ಸೇರ್ತಾರೆ. ಈ ಥರ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ತತ್ವಗೀತೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಲಾವಿದರನ್ನ ಕರೆಸಿ ಅಲ್ಲಿ ಆಡ್ತಾರೆ. ಅದು ಪುಣ್ಯ ಕ್ಷೇತ್ರ ಅದು ಇವತ್ತಿನ ದಿವಸಕ್ಕೆ. ಅದು ಅವರು ತೆಲುಗಿನಲ್ಲಿ ಇರ್ತಕ್ಕಂಥ ಇನ್ನೂ ಅನೇಕ ಹಾಡುಗಳು ನಮ್ಮ ಕನ್ನಡಕ್ಕೆ ಆದರೆ ಇನ್ನೂ ಎಷ್ಟು ಸಂದೇಶವನ್ನು, ಜೀವನ ಸಾರ ಸಂದೇಶವನ್ನು ಸಾರ್ತವೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನೋಡಿ, ಹೊಟ್ಟೆ ಕಿಚ್ಚು ಅಲ್ವೇ, ಅಸೂಯೆ, ದ್ವೇಷ ತನ್ನನ್ನು ತಾನು ಸುಡುತ್ತೆ ಅಷ್ಟೇ ಅಲ್ಲದೆ, ಬಿಡು ಮೋಹ ಮತ್ಸರ ಬಿಡು, ನೀನಾಗು ಅಷ್ಟೇ, ಯಾವುದೂ ಹಚ್ಕೋಬೇಡ ತಲೆಗೆ ಅಂತಕ್ಕಂಥ ಸಂದೇಶ ಇರ್ತಕ್ಕಂಥ ಈ ಥರ ನೂರಾರು ಹಾಡುಗಳಿದ್ದಾವೆ. ಅಂಥ ಒಂದು ಒಳ್ಳೆಯ ಹಾಡನ್ನ ಈ ವೇದಿಕೆಗೆ ನೀವು ಗಾನಸಿಂಚನದ ಮುಖಾಂತರ ನೀವು ಕೊಟ್ಟರಿ. ಭಾಳ ವಿಶೇಷವಾಗಿತ್ತು ನಿಮ್ಮ ಗಾಯನ. ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್.